ಎಜಿ ನ್ಯೂಸ್ಗೆ ಸ್ವಾಗತ. ಎಪಿಎಂಸಿ ರಾಗಿ ಖರೀದಿ ಕೇಂದ್ರದಲ್ಲಿ ಜ್ಯೇಷ್ಠತೆ ಪಟ್ಟಿ ಇಲ್ಲದೆ ಅಡ್ಡಾದಿಡ್ಡಿಯಾಗಿ ರಾಗಿ ಖರೀದಿಸ್ತಾ ಇದ್ದು, ರಾಗಿ ಖರೀದಿ ಕೇಂದ್ರದಲ್ಲಿ ರೈತರ ನಡುವೆ ಗಲಾಟೆಗೆ ಕಾರಣವಾಗಿತ್ತು. ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ಕೊಟ್ಟ ಶಾಸಕ ಕೆ ಷಡಕ್ಷರಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ರಾಗಿ ಕೇಂದ್ರದಲ್ಲಿ ಜ್ಯೇಷ್ಠತಾ ಪಟ್ಟಿಯಂತೆ ಯಾವುದೇ ರಾಗಿ ಖರೀದಿ ಮಾಡಬೇಕು, ನಿಯಮ ಉಲ್ಲಂಘನೆ ಮಾಡಿದ್ರೆ ನಿಮ್ಮ ತಲೆದಂಡ ಮಾಡಲಾಗುತ್ತೆ ಅಂತ ರಾಗಿ ಖರೀದಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟರು. ರಾಗಿ ಖರೀದಿ ಅಧಿಕಾರಿ ರುದ್ರಪ್ಪ ಮಾತನಾಡಿ, ಜ್ಯೇಷ್ಠತೆ ಪಟ್ಟಿಯನ್ನ ಪ್ರತಿ 3 ದಿನಕ್ಕೊಮ್ಮೆ ಪ್ರಕಟಣೆ ಮಾಡಲಾಗುತ್ತೆ. ಅದರಂತೆ ಖರೀದಿ ಕೇಂದ್ರಕ್ಕೆ ಬರುವ ರೈತರಿಂದ ರಾಗಿ ಖರೀದಿ ಮಾಡ್ತೀವಿ ಅಂತ ತಿಳಿಸಿದ್ರು. ನಮ್ಮ ಮನೆಯವರೇ ಬರಲಿ, ಯಾರೇ ಬರಲಿ, ಯಾವುದೇ ಕಾರಣಕ್ಕೂ ಜ್ಯೇಷ್ಠತೆ ಹೊರತುಪಡಿಸಿ ರಾಗಿ ಖರೀದಿ ಮಾಡಬೇಕೇ. ನಿಮಗೆ ಪೊಲೀಸ್ ಭದ್ರತೆ ಬೇಕಿದ್ರೆ ಪೊಲೀಸರನ್ನ ನಿಯೋಜನೆ ಮಾಡಲು ಸೂಚನೆ ಕೊಡ್ತೀನಿ. ರಾಗಿ ಖರೀದಿ ಕೇಂದ್ರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಎಂದು ಖರೀದಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೆಲ ರೈತರು ಜ್ಯೇಷ್ಠತೆ ಇಲ್ಲದೆ ರಾಗಿಯನ್ನ ಖರೀದಿ ಕೇಂದ್ರಕ್ಕೆ ತಂದಿದ್ದೇವೆ, 3-4 ದಿನಗಳಿಂದ ಕಾಯ್ತಾ ಇದ್ದೇವೆ, ನಮ್ಮ ರಾಗಿ ಖರೀದಿಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಈಗ ನಿಮ್ಮ ರಾಗಿ ಖರೀದಿ ಮಾಡಿದ್ರೆ ನಾಳೆ ಬೇರೆ ರೈತರು ಜ್ಯೇಷ್ಠತೆ ಇಲ್ಲದೆ ರಾಗಿ ತಂದಾಗ ಖರೀದಿ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಜ್ಯೇಷ್ಠತೆ ಇಲ್ಲದೆ ರಾಗಿ ಖರೀದಿ ಮಾಡುವುದಿಲ್ಲ ಅಂತ ಕಡ್ಡಿತುಂಡಾದಂತ ಹೇಳಿದರು. ಪೊಲೀಸ್ 4 ಜನಕ್ಕೆ ದುಡ್ಡು ಕಟ್ಟಣ, 4 ಜನ ಪೊಲೀಸ್ ಹಾಕಿಸ್ತೀನಿ. ಇರ್ಲಿ ಬಿಡಪ್ಪ, ನನಗೇನಾಗಲ್ಲ, ರೋಗ, ನಾನು ಸಾಯಲ್ಲ. ಈಗ ಇವ್ರದೆಲ್ಲ ದೂರೇನು 3 ದಿವಸದಿಂದ ಯಾಕೆ ಕೊಟ್ಟಿದ್ದಾರೆ? ನೀವು ಡೇಟ್ ಇಲ್ಲದೆ ತಗೊಂಬಂದ್ರೆ ತಪ್ಪು. ಇವತ್ತು ಡೇಟ್ ಒಂದು ತಂದ್ರು ನೀನು ಸಸ್ಪೆಂಡ್ ಮಾಡಿಸ್ತೀನಿ. ಡೇಟ್ ಪ್ರಕಾರ ಯಾರು ತಂದಿರ್ತಾರೋ ಅವ್ರು ತಗೊಳ್ಳಿ. ಮಿಕ್ಕರ್ನ ಇವತ್ತು ಸಾಯಂಕಾಲ ಅನೌನ್ಸ್ ಮಾಡಿಸ್ತೀನಿ. ಯಾರ್ಯಾರು ಡೇಟ್ ಇಲ್ಲದೆ ಬಂದಿರೋ ಆಚೆ ತೊಗೊಂಡೋಗ್ಬೇಕು ರೈತರು. ಅವ್ರು ಹೇಳಿದ ಕೇಳ್ತೀರಲ್ರಿ, ಅವ್ರು ಹೇಳ್ತಾರ್ರಿ. ಅವರು ಸಾರ ಏನೋ ಹೇಳಿದ್ದೇನೆ ಏನಾಗಬೇಕು ಅದ್ರ ಪ್ರಕಾರ ನಾವು ಬಂದಿದ್ದೀವಿ. ಇವತ್ತಿಂದ ಅದನ್ನ ಕಂಟಿನ್ಯೂ ಮಾಡಿದ್ರೆ ಕರೆಕ್ಟ್ ಆಗಿರೋರಿಗೆ ಸರಿ ಆಗುತ್ತೆ. ಅದನ್ನ ಕಂಟಿನ್ಯೂ ಮಾಡೋದು. ಈಗ ಇವತ್ತಿಂದ ಇಲ್ಲ ಹಾಕಿ 3 ದಿವಸದ ಹಾಕಿದ್ದೀರಿ. 3 ದಿವಸ ಇವತ್ತು ಯಾರು ಬರ್ತಾರ ಅವ್ರು ತಗೊಳ್ಳಿ, ನಾಳೆ ಯಾರು ಬರ್ತಾರೆ ಅವ್ರು ತಗೊಳ್ಳಿ. 3 ದಿವಸಕ್ಕೆ ಒಂದ್ಸರಿ ಮಾಡಿ, ಚೇಂಜ್ ಮಾಡಿ, ಸ್ಟ್ರಿಕ್ಟಾಗಿ ಮಾಡಿ. ಈಗ ಒಂದು ಲೆಟ್ರ್ ಕೊಡೋರು ನಾನು ಪೊಲೀಸ್ಗೆ ಹೇಳ್ತೀನಿ, ಒಂದು 4 ಜನ ಹಾಕಕ್ಕೆ. ಇನ್ನು ಆಮೇಲೆ ಒಳಗಡೆ ಬಿಡ್ಬೇಕಾದ್ರೆ ಅವ್ರದ್ದು ಚೆಕ್ ಮಾಡ್ಕೊಂಡು ನೀವು ಅವ್ರಿಗೆ ಕೊಡ್ಬೇಕು ಚೀಟಿನ. ಅವ್ರದ್ದು ತಗೊಂಡು ಒಳಗೆ ಬಿಡಬೇಕು, ಗಾಡಿ ಒಳಗೆ ಬಿಡಬೇಡಿ, ಯಾರದೇ ಇರಲಿ ಅಲ್ಲೇ ಹಾಕ್ಸ್ತೀನಿ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ರಾಗಿ ಖರೀದಿ ಅಧಿಕಾರಿ ರುದ್ರಪ್ಪ ಸುದರ್ಶನ್ ಮುಂತಾದವರು ಉಪಸ್ಥಿತರಿದ್ದರು. ಬಾಬುಖಾನ್, ತುಮಕೂರು, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.